ನಿನಗಾಗಿ ಭಾಗ 71. ವಿಕ್ರಮ್ ದಮಯಂತಿ ತುಂಬ ಏಕಾಂತವಾಗಿ ಇಬ್ಬರು ಒಂದೇ ಹಾಸಿಗೆ ಮೇಲೆ ಮಲಗಿದ್ದರು. ಈ ಕ್ಷಣ ಅವಿಸ್ಮರಣೀಯ ಅವರ ಬದುಕಿನಲ್ಲಿ. ಅವರಿಬ್ಬರು ಸಂಪೂರ್ಣವಾಗಿ ಒಂದಾಗಿದ್ದಾರೆ. ಈಗ ಮಗುವಿನ ವಿಷಯವಾಗಲಿ ಮನೆಯ ವಿಷಯವಾಗಲಿ ಯಾವುದೂ ಬೇಕಾಗಿರಲಿಲ್ಲ. ವಿಕ್ರಮ್ಗೆ ದಮಯಂತಿಯನ್ನು ವಿಕ್ಕಿಯ ಜೊತೆ ನೋಡಿದ ಸಮಯದಿಂದಲೂ ತುಂಬ ಕಷ್ಟವಾಗುತ್ತಿತ್ತು. ಎಲ್ಲಿ ಅವಳು ನನ್ನಿಂದ ಕೈ ತಪ್ಪಿ ಹೋಗುತ್ತಾಳೆ ಅಂತ ಅದಕ್ಕಾಗಿ ಪರದಾಡುತ್ತಿದ್ದ. ಹೋಟೆಲ್ನ ರೂಮ್ನಲ್ಲಿ ಕೂಡ ಇಬ್ಬರು ಜೊತೆ ಇದ್ದಾಗ ಅವನಿಗೆ ಇನ್ನೂ ಕಷ್ಟವಾಗುತ್ತಿತ್ತು. ಇನ್ನು ಇವಳು ನನ್ನ ಕೈಬಿಟ್ಟು ಹೋಗುತ್ತಾಳೆ ಅನ್ನುವ ಭಯದಿಂದ ಅವನು ಇರಬೇಕಾದಾಗಲೇ ಅವಳ ಜೊತೆ ನಿನ್ನೆ ರಾತ್ರಿ ಸಂಪೂರ್ಣವಾಗಿ ಎಲ್ಲ ನಡೆದು ಹೋಯಿತು. ಅವನಿಗೆ ಯಾವುದೇ ಪ್ರೂಫ್ ಬೇಕಾಗಿರಲಿಲ್ಲ. ದಮಯಂತಿ ವಿಕ್ಕಿ ಜೊತೆ ಇದ್ದಾಳೆ, ಎಲ್ಲ ಆಗಿ ಹೋಗಿದೆ ಅಂತ ತಿಳಿಯಲು. ಏಕೆಂದರೆ ಅವನಿಗೆ ಗೊತ್ತು, ಅವಳು ಎಲ್ಲಿದ್ದರೂ ಕೂಡ ನನ್ನವಳು ಅಂತ. ಅವಳ ಸ್ಪರ್ಶದಿಂದ ಅವನಿಗೆ ಎಲ್ಲ ಅರ್ಥವಾಗುತ್ತದೆ. ಯಾವುದೋ ಒಂದು ಮುಖ್ಯವಾದ ಕಾರಣದಿಂದ ಅವಳು ಅವನ ಜೊತೆ ಇರಬಹುದೇನೋ ಅಂತ ಅಂದುಕೊಂಡಿದ್ದ. ಈ ಸಂದರ್ಭದಲ್ಲಿ ಅವಳು ತುಂಬ ಕನ್ಫ್ಯೂಸ್ನಲ್ಲಿ ಇದ್ದಾಳೆ. ಇದನ್ನೇ ವಿಕ್ಕಿ ತನ್ನ ಉಪಯೋಗಕ್ಕೆ ಬಳಸಿಕೊಳ್ಳುತ್ತಾನೆ ಅನ್ನುವ ಭಯದಿಂದ ವಿಕ್ರಮ್ ಅವಳನ್ನು ತನ್ನ ನೆರಳಿನಲ್ಲಿ ಇಟ್ಟುಕೊಳ್ಳಬೇಕು, ತನ್ನ ಜೊತೆಯಲ್ಲಿ ಇಟ್ಟುಕೊಳ್ಳಬೇಕು, ತನ್ನ ಬಾಹುಗಳಲ್ಲಿ ಸಂಪೂರ್ಣವಾಗಿ ನಾವಿಬ್ಬರು ಶಾಶ್ವತವಾಗಿ ಒಂದಾಗಬೇಕು ಅನ್ನುವ ನಿರ್ಧಾರ ಮಾಡಿದ. ಅದಕ್ಕಿಂತ ಹೆಚ್ಚಾಗಿ ಅವಳು ಅವನಿಗಾಗಿ ಅವನ ಆಫೀಸ್ನ ಚೇಂಬರ್ನ ಹೊರಗಡೆ ಕಾಯುತ್ತಾ ಕುಳಿತಿದ್ದಳು. ಅವನು ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ. ಎಷ್ಟು ಹೊತ್ತು ಕಳೆದರೂ ಅವನು ಬರದೇ ಇರುವುದರಿಂದ ಅವಳು ಸಾಕಾಗಿ ಅಲ್ಲೇ ಇದ್ದ ಟೇಬಲ್ ಮೇಲೆ ತಲೆಯನ್ನು ಇಟ್ಟುಕೊಂಡು ಮಲಗಿದ್ದಳು. ವಿಕ್ರಮ್ ಮೀಟಿಂಗ್ ಎಲ್ಲ ಮುಗಿಸಿ ಹೊರಬಂದಾಗ ಅವಳನ್ನು ನೋಡಿ ಮೊದಲು ಖುಷಿಪಟ್ಟ. ನಂತರ ಅವನಿಗೆ ಅವಳು ಹೇಗೆ ಇಲ್ಲಿ ಬಂದಿದ್ದಾಳೆ ಅನ್ನುವ ವಿಷಯ ಸರಿಯಾಗಿ ತಿಳಿದಿಲ್ಲ. ಚಳಿಯಲ್ಲಿ ನಡುಗುತ್ತಾ ಅವಳು ಕುಳಿತುಕೊಂಡೆ ಟೇಬಲ್ ಮೇಲೆ ತಲೆ ಕೊಟ್ಟು ಮಲಗಿದ್ದರಿಂದ ಅವನಿಗೆ ಸ್ವಲ್ಪ ಬೇಸರವಾಗಿ ಅವಳನ್ನು ಎತ್ತುಕೊಂಡು ಹೋಗಿ ಹಾಸಿಗೆಯ ಮೇಲೆ ಮಲಗಿಸಿದ. ಏನೂ ಯೋಚನೆ ಮಾಡದೆ. ವಿಕ್ರಮ್ನ ಪ್ರೀತಿ ದಮಯಂತಿಯ ಪಾಲಿಗೆ ಹೇಗಾಗಿದೆ ಎಂದರೆ, ಅವಳು ಯಾವುದೇ ತಪ್ಪು ಮಾಡಲಿ, ಉದ್ದೇಶಪೂರ್ವಕವಾಗಿ ಮಾಡಲಿ ಅಥವಾ ಸಮಯ ಪರಿಸ್ಥಿತಿಗಳಿಗೆ ಬಲಿಯಾಗಿ ಮಾಡಿದರೂ ಕೂಡ ಅವಳ ಮೇಲೆ ಅವನು ಕೋಪ ಮಾಡಿಕೊಳ್ಳುವುದಿಲ್ಲ. ಬದಲಿಗೆ ಆ ಸಮಸ್ಯೆಗಳಿಂದ ಅವಳನ್ನು ಹೇಗೆ ಹೊರತರಬೇಕು, ಅವಳಿಗೆ ಹೇಗೆ ರಕ್ಷಣೆ ನೀಡಬೇಕು, ಅಕಸ್ಮಾತ್ ಅವಳು ತಿಳಿದು ತಪ್ಪು ಮಾಡುತ್ತಿದ್ದರೆ ಆ ತಪ್ಪನ್ನು ಹೇಗೆ ತಿದ್ದಬೇಕು, ಈ ರೀತಿಯ ಪ್ರೀತಿ ಅವನದು. ಒಂದು ತಾಯಿ ಮಗುವನ್ನು ಹೇಗೆ ಪ್ರೀತಿ ಮಾಡುತ್ತದೆ, ಆ ರೀತಿ ಅವನು ಅವಳನ್ನು ಪ್ರೀತಿ ಮಾಡುತ್ತಾನೆ. ಅದಕ್ಕಾಗಿ ಅವರಿಬ್ಬರು ಹೋಟೆಲ್ ರೂಮಿನಲ್ಲಿ ಇದ್ದಿದ್ದರಿಂದ ಇವನಿಗೆ ಅಷ್ಟು ಕಷ್ಟವಾದರೂ ಕೂಡ ಅವಳನ್ನು ದ್ವೇಷ ಮಾಡಬೇಕು, ಅವಳಿಗೆ ಕಷ್ಟ ಕೊಡಬೇಕು ಅಂತ ಅನಿಸಲಿಲ್ಲ. ಏಕೆಂದರೆ ವಿಕ್ಕಿ ಅವಳನ್ನು ಯಾವುದಾದರೂ ವಿಷಯದಲ್ಲಿ ಬ್ಲ್ಯಾಕ್ಮೇಲ್ ಮಾಡಿರಬಹುದು ಅನ್ನುವ ಅನುಮಾನ ಅವನಲ್ಲಿ ಬಂದಿತ್ತು. ಇತ್ತೀಚೆಗೆ ದಮಯಂತಿ ನಿಜವಾಗಲೂ ಅವನನ್ನು ಪ್ರೀತಿ ಮಾಡುತ್ತಾಳೆ. ಅವಳನ್ನು ನೋಡಿದಾಗಲೆಲ್ಲ ಅವನಿಗೆ ಅದು ಫೀಲ್ ಆಗುತ್ತದೆ. ಮತ್ತೆ ನಾನು ಹೇಗೆ ಯೋಚನೆ ಮಾಡುತ್ತಿದ್ದೇನೆ ಅಂತ ಅವನೇ ಸಮಾಧಾನ ಮಾಡಿಕೊಂಡ. ಅದು ವಿಕ್ರಮ್ನ ಡಿಲಕ್ಸ್ ಬೆಡ್ರೂಮ್ ಆಗಿತ್ತು. ತುಂಬ ವೈಭವದಿಂದ ಕೂಡಿದ್ದರು. ಇಡೀ ಕರ್ನಾಟಕದಲ್ಲಿ ಯಾರೂ ಕೂಡ ಆ ರೀತಿಯ ರೂಮನ್ನು ಮಾಡಿಸಿಲ್ಲ. ಇವನ ರೂಮ್ ಅಷ್ಟು ಚೆನ್ನಾಗಿತ್ತು. ವಿಕ್ರಮ್ ಏಕೆ ಅಷ್ಟೊಂದು ಖರ್ಚು ಮಾಡುತ್ತೀಯ ಅಂತ ಅವರ ಅಮ್ಮ ಕೇಳಿದಾಗ ಅವನು, ಅಮ್ಮ, ಚಿಕ್ಕಂದಿನಿಂದ ನನ್ನ ಡ್ರೀಮ್ ಇದು, ಮನೆಯಲ್ಲಿ ಈ ರೀತಿಯ ರೂಮ್ ಮಾಡಿಸೋಣ ಅಂತ ಅಂದರೆ ನಾನು ಮನೆಗೆ ಬರುವುದು ತೀರಾ ಕಡಿಮೆ ಅಲ್ಲವೇ, ಅದಕ್ಕೆ ಎಲ್ಲಿ ಜಾಸ್ತಿ ಇರುತ್ತೇನೆ ಅಲ್ಲೇ ಮಾಡಿಸುವೆ ಅಂತ ಹೇಳಿದ್ದ. ಅವರ ಅಪ್ಪ ಕೂಡ ತುಂಬ ಸಾಥ್ ನೀಡಿದ್ದರು. ಇಂಟೀರಿಯರ್ ಸಂಪೂರ್ಣವಾಗಿ ಸ್ಪೆಷಲ್ ಆಗಿದ್ದು, ಈ ರೂಮಲ್ಲಿ ಕೆಲಸ ಮಾಡಲು ಕೆಲಸದವರು ವಿದೇಶದಿಂದ ಬಂದಿದ್ದರು. 10 ವರ್ಷದ ಹಿಂದೆಯೇ ಕೋಟಿಗಟ್ಟಲೆ ಖರ್ಚಾಗಿತ್ತು ಕೇವಲ ಇದೊಂದು ರೂಮಿಗೆ. ಈಗ ಆ ರೂಮಿನ ಮೆತ್ತನೆಯ ಹಾಸಿಗೆಯ ಮೇಲೆ ತಾನು ಪ್ರೀತಿ ಮಾಡುವ ಹುಡುಗಿ ಮಲಗಿರುವುದು ಅವನ ಎದೆಗೆ ಒಂದು ರೀತಿ ನೆಮ್ಮದಿ ಅಂತ ಅನಿಸಿತು. ಅವನು ಒಂದು ಬಾರಿ ಹೊರಗೆ ನೋಡಬೇಕು, ಎಲ್ಲರೂ ಹೋದರ ಅಂತ ಎದ್ದು ಹೋಗುತ್ತಿದ್ದ. ಅಷ್ಟರಲ್ಲಿ ಅವಳು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ವಿಕ್ರಮ್,
ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಹೇಳಿದಳು. ನೀನು ಬಿಟ್ಟು ಹೊರಟು ಹೋದರೆ ವಿಕ್ಕಿ ಬ್ಲ್ಯಾಕ್ಮೇಲ್ ಮಾಡುತ್ತಾನೆ. ನಿಜವಾಗಲೂ ನಾವಿಬ್ಬರು ಒಂದೇ ರೂಮಿನಲ್ಲಿ, ಒಂದೇ ಬಾತ್ರೂಮಿನಲ್ಲಿ ಸ್ವಲ್ಪ ಹೊತ್ತು ಇದ್ದೆವು. ಆದರೆ ಅವನು ನನ್ನನ್ನು ಮುಟ್ಟಿಲ್ಲ, ನಾನು ಕೂಡ ಅವನನ್ನು ಮುಟ್ಟಿಲ್ಲ. ನನ್ನಾಣೆ ನಂಬು ಅಂತ ನಿದ್ರೆಗಣ್ಣಿನಲ್ಲಿ ಕಣ್ಣು ಮುಚ್ಚಿಕೊಂಡು ಹೇಳುತ್ತಿದ್ದಾಳೆ. ಅವಳ ಕಣ್ಣುಗಳಿಂದ ನೀರು ಬರುತ್ತಿದೆ. ಆ ನೀರು ನೋಡಿ ಇವನಿಗೆ ಅಯ್ಯೋ ಅಂತ ಅನಿಸಿತು. ಅವಳು ಹೇಳುತ್ತಿರುವುದು ಸತ್ಯ. ಅವಳ ಒಳಮನಸ್ಸಿಗೆ ಗಿಲ್ಟಿ ಫೀಲಿಂಗ್ ಕಾಡುತ್ತಿದೆ. ನನಗೆ ಹೇಳದೆ ಮಾಡದೆ ವಿಕ್ಕಿ ಜೊತೆ ಹೋಗಿದ್ದೆ ಅಂತ ಸತ್ಯ ಹೇಳಲು ಧೈರ್ಯ ಸಾಕಾಗುವುದಿಲ್ಲವೇ ಅಂತ ಅವಳ ಕಣ್ಣೀರನ್ನು ಒರೆಸಿದ. ಈಗಲೂ ಕೂಡ ಅವಳು ಭಯದಿಂದ ತನ್ನ ಕೈಯನ್ನು ಹಿಡಿದುಕೊಂಡಿದ್ದಾಳೆ. ಇವನ ಅನುಮಾನ ಸತ್ಯವಾಯಿತು. ನಿಜವಾಗಲೂ ವಿಕ್ಕಿಯಿಂದ ದಮಯಂತಿಗೆ ತೊಂದರೆ ಆಗುತ್ತಿದೆ. ಅವನಿಗೆ ಒಂದು ಗತಿ ಕಾಣಿಸಬೇಕು. ಮೊದಲು ಇವಳನ್ನು ಸಮಾಧಾನ ಮಾಡಬೇಕು ಅಂತ ಅಂದುಕೊಂಡ. ನಿಜವಾಗಿ ಕೈ ಬಿಡಿಸಲು ಪ್ರಯತ್ನಿಸಿದ. ಸ್ವಲ್ಪ ಹೊತ್ತಾದ ಮೇಲೆ ಬಿಟ್ಟಳು. ನಂತರ ಹೊರಗೆ ಹೋಗಿ ಎಲ್ಲ ನೋಡಿ ರೂಮನ್ನು ಗಟ್ಟಿಯಾಗಿ ಹಾಕಿ ಅವಳ ಪಕ್ಕ ಬಂದು ಮಲಗಿದ. ಒಂದು ರೀತಿ ನೆಮ್ಮದಿಯಿಂದ ಇದ್ದ. ಅವಳು ಪದೇ ಪದೇ ಕಣ್ಣೀರನ್ನು ಹಾಕುತ್ತಿದ್ದಾಳೆ. ಈಗಲೂ ಕೂಡ ಸಾರಿ ವಿಕ್ರಮ್, ನಿನಗೆ ನಾನು ಮೋಸ ಮಾಡಿದೆ, ಈ ರೀತಿಯ ಮಾತುಗಳನ್ನು ಹೇಳುತ್ತಿದ್ದಾಳೆ. ಅವನಿಗೆ ಆ ಸಂದರ್ಭದಲ್ಲಿ ಡಾಕ್ಟರ್ ಒಂದು ಮೆಸೇಜ್ ಮಾಡಿದ್ದರು. ಅದನ್ನು ನೋಡಿ ಶಾಕ್ ಆದ. ಅದರಲ್ಲಿ ಇತ್ತು, ದಮಯಂತಿ ಪ್ರೆಗ್ನೆಂಟ್ ಅಲ್ಲ, ಅವಳಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದೆ, ಅದಕ್ಕೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ, ಮನೆಯಲ್ಲಿ ಮಾಡಿರುವುದು. ಅವರನ್ನು ನೋಡಿದಾಗಲೇ ಅನಿಸಿತು ಪ್ರೆಗ್ನೆಂಟ್ ಅಲ್ಲ ಅಂತ. ಹಾರ್ಮೋನ್ಸ್ ಬ್ಯಾಲೆನ್ಸ್ಗೆ ರೆಗ್ಯುಲರ್ ಆಗಿ ನನ್ನ ಬಳಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ, ನಾಳೆ ಇಬ್ಬರು ಬಂದು ಹಾಸ್ಪಿಟಲಲ್ಲಿ ನನ್ನನ್ನು ಮೀಟ್ ಮಾಡಿ ಅಂತ ಹೇಳಿದ್ದರು. ಈ ಮೆಸೇಜ್ ನೋಡಿ ಅವನಿಗೆ ಮೊದಲು ಬೇಸರವಾದರೂ ನಂತರ ಖುಷಿಯಾಯಿತು. ಸಡನ್ನಾಗಿ ಅವನ ಮನಸ್ಸಿನಲ್ಲಿ ಹೊಳೆಯಿತು. ರೂಮಿನಲ್ಲಿ ಇದ್ದಿದ್ದು ಮದುವೆಗಿಂತ ಮುಂಚೆ ತಿಳಿದಿಲ್ಲ ದಮಯಂತಿಗೆ ಅವರಿಬ್ಬರ ಮಧ್ಯೆ ಏನಾಯಿತು ಅಂತ. ಅಕಸ್ಮಾತ್ ವಿಕ್ಕಿ ಪುನಃ ಸುಳ್ಳು ಹೇಳುತ್ತಿರಬಹುದು ಅಲ್ಲವೇ? ಅವಳು ಪ್ರೆಗ್ನೆಂಟ್ ಅಲ್ಲ ಅಂತ ಅಂದ ಮೇಲೆ ಅಲ್ಲಿ ಅವರಿಬ್ಬರ ಮಧ್ಯೆ ಏನೂ ಕೂಡ ಆಗಿರುವುದಿಲ್ಲ. ಈ ವಿಷಯ ಈಗ ಏಕೆ ಅಂತ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅವಳ ಹಣೆಗೆ ಮುತ್ತು ಕೊಟ್ಟ. ಅವಳು ಕೂಡ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಈ ರೀತಿ ಅವರಿಬ್ಬರ ಮಿಲನಕ್ಕಿಂತ ಮುಂಚೆ ನಡೆದ ವಿಷಯಗಳು ಅವನಿಗೆ ಅವಳು ಪ್ರೆಗ್ನೆಂಟ್ ಅಲ್ಲ, ಅವಳಿಂದ ಯಾವುದೇ ತಪ್ಪಾಗಿಲ್ಲ ಅನ್ನುವ ವಿಷಯ ಕ್ಲಿಯರ್ ಆಯಿತು. ಈಗ ಕ್ಲಾರಿಟಿ ಕೂಡ ಅವನಿಗೆ ಬೇಕಾಗಿರಲಿಲ್ಲ. ಅವಳು ಹೇಗಿದ್ದರೂ ಕೂಡ ಅವನು ಸ್ವೀಕರಿಸಲು ಪ್ರತಿ ಕ್ಷಣ ಸಿದ್ಧರಿರುತ್ತಾನೆ. ಆದರೆ ಕೇವಲ ಅವಳಿರಬೇಕು. ಆ ರೀತಿ ಅವನ ಮನಸ್ಥಿತಿ. ಇಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡರು. ಕ್ಷಣ ಮಾತ್ರದಲ್ಲಿ ಬೆತ್ತಲಾದರು. ಅವಳಿಗೆ ಎಚ್ಚರವಾಯಿತು. ವಿಕ್ರಮ್ನ ಮುದ್ದಾದ ಮುಖವನ್ನು ಆ ಮಂದ ಬೆಳಕಿನಲ್ಲಿ ನೋಡಿ ಅವಳಿಗೆ ಹೋದ ಪ್ರಾಣ ಬಂದಂತೆ ಆಗಿತ್ತು. ಅಷ್ಟೊಂದು ಪ್ರೀತಿ ಮಾಡುತ್ತಾಳೆ. ಎಲ್ಲಿ ಅವನು ನನ್ನನ್ನು ದೂರ ತಳ್ಳಿಬಿಡುತ್ತಾನೆ ಅನ್ನುವ ಭಯದಿಂದ ಇದ್ದವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿರುವುದನ್ನು ನೋಡಿ ಅವನ ಪ್ರೀತಿಗೆ, ಅವನು ನನ್ನ ಮೇಲೆ ಇಟ್ಟಿರುವ ಆಸೆಗೆ ನಿರಾಸೆ ಮಾಡಬಾರದು ಅಂತ ಅವಳು ಅವನಿಗಾಗಿ ತನ್ನ ಸರ್ವಸ್ವವನ್ನು ಅರ್ಪಿಸಲು ಮುಂದಾದಳು. ಇಬ್ಬರು ಪರಸ್ಪರ ಬೆತ್ತಲಾದರು. ಪರಸ್ಪರ ಒಬ್ಬರ ದೇಹದ ಮೇಲೆ ಇನ್ನೊಬ್ಬರು ಆಧಿಪತ್ಯ ಸಾಧಿಸಿದರು. ಅವಳು ಅವನ ದೇಹದ ಪ್ರತಿ ಕಣವನ್ನು ಮುದ್ದಿಸಿದಳು. ಇವನೂ ಅಷ್ಟೇ, ಅವಳ ದೇಹದ ಪ್ರತಿ ಜಾಗವನ್ನು ಮುದ್ದಿಸಿದ. ಆ ರಾತ್ರಿ ಇಬ್ಬರ ಖುಷಿಗೆ ಸಾಕ್ಷಿಯಾಗಿತ್ತು. ಅವರಿಬ್ಬರು ತುಂಬ ಖುಷಿಯಾಗಿದ್ದ ಕ್ಷಣಗಳು ಆ ಸಮಯದಲ್ಲಿ ನೆರವೇರಿತು. ಜೀವನದಲ್ಲಿ ಇಷ್ಟು ಖುಷಿಯಾಗಿ ಇಬ್ಬರು ಎಂದೂ ಇರಲಿಲ್ಲ. ಅವರಿಬ್ಬರ ಮಹಾಮಿಲನ ಆದ ಮೇಲೆ ವಿಕ್ರಮ್ ಅವಳನ್ನು ಬಿಟ್ಟು ಬೇರೆ ಕಡೆ ಹೋಗಲು ತಯಾರಿಲ್ಲ. ಮೊದಲೇ ಅವಳನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಅಂದ ಮೇಲೆ ಅಷ್ಟು ಗಟ್ಟಿಯಾಗಿ ಅವಳನ್ನು ತಬ್ಬಿಕೊಂಡು ಮಲಗಿದ್ದ. ಆ ಎರಡು ಬೆತ್ತಲೆ ದೇಹಗಳು ರಾತ್ರಿ ಪೂರ್ತಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಲಗಿದ್ದು ತಮ್ಮ ಮಿಲನ ಆದ ಮೇಲೆ ವಿಕ್ರಮ್ ದಮಯಂತಿಗೆ ತಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ
ಅವಳಿಗೆ ಏನೇ ಒಳ್ಳೆಯದು ಮಾಡಿದರೂ ಕಡಿಮೆ. ನನಗೆ ಅಷ್ಟೊಂದು ಸುಖ ಕೊಟ್ಟಿದ್ದಾಳೆ ಅಂತ ಅನಿಸಿ ಪದೇ ಪದೇ ಅವಳ ತುಟಿಗಳಿಗೆ ಮುತ್ತು ಕೊಡುತ್ತಿದ್ದ. ತನ್ನ ಬದುಕಿನಲ್ಲಿ ಇಷ್ಟೊಂದು ಸುಖ ಕೊಟ್ಟಿದ್ದಾನೆ. ತನಗೆ ತಿಳಿಯದೆ ಎಲ್ಲೋ ಬಿದ್ದಿದ್ದವಳು ನಾನು, ಅಂಥವಳನ್ನು ರಾಣಿಯ ರೀತಿ ಕೂರಿಸಿದ್ದಾನೆ ಅಂತ ಅವಳು ಕೂಡ ಅವನು ಏನು ಮಾಡಿದರೂ ಮಾಡಿಸಿಕೊಳ್ಳುತ್ತಿದ್ದಳು. ಯಾವುದಕ್ಕೂ ಕೂಡ ಅವಳು ಬೇಡ ಅಂತ ಹೇಳುತ್ತಿರಲಿಲ್ಲ. ಮೊದಲಾದರೆ ಮಗುವಿನ ಬಗ್ಗೆ ಅವಳಿಗೆ ಭಯವಿತ್ತು. ಆದರೆ ವಿಕ್ರಮ್ಗೆ ತಾನು ಎಲ್ಲಿ ಮೋಸ ಮಾಡುತ್ತಿದ್ದೇನೆ ಅನ್ನುವ ಗಿಲ್ಟಿ ಫೀಲಿಂಗಿಂದ ಅವನನ್ನು ಸೇರುತ್ತಿದ್ದಾಳೆ. ವಿಕ್ರಮ್ ಫೋನನ್ನು ಸ್ವಿಚ್ ಆಫ್ ಮಾಡಿದ್ದರಿಂದ ಪ್ರತಿ ಬಾರಿ ಅವನು ಗೆಳೆಯ ಡಾಕ್ಟರ್ ಟ್ರೈ ಮಾಡಿದಾಗಲೆಲ್ಲ ಸ್ವಿಚ್ ಆಫ್ ಬರುತ್ತಿತ್ತು. ಇಷ್ಟು ಬೇಜವಾಬ್ದಾರಿಯಾದರೆ ಹೇಗೆ? ತಾಯಿಯನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ಇವನು ಎಲ್ಲಿ ಹೋದ? ನನಗೆ ಅವರ ಎಲ್ಲ ಮನೆಯವರಿಗಿಂತ ಅವನೇ ಕಂಫರ್ಟಬಲ್. ಅವನ ಜೊತೆ ಈ ವಿಷಯವನ್ನು ಡಿಸ್ಕಸ್ ಮಾಡಬೇಕಿತ್ತು ಅಂತ ಬೇಸರ ಮಾಡಿಕೊಂಡಿದ್ದ. ಇನ್ನು ಕೆಲವು ಗಂಟೆಗಳು ಇದೆ ಅವರ ಆಪರೇಷನ್. ಅಲ್ಲಿ ಒಂದು ರೀತಿಯ ಭಯದ ವಾತಾವರಣ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮನೆ ಮಾಡಿದ್ದು. ಎಲ್ಲರೂ ಕೂಡ ವಿಕ್ರಮ್ ದಮಯಂತಿಗಾಗಿ ಕಾಯುತ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಬ್ಬರೇ ಸ್ವಲ್ಪ ಧೈರ್ಯದಿಂದ ಇರುವುದು. ಅವರು ಬಂದರೆ ಇಲ್ಲಿ ಇರುವವರಿಗೆಲ್ಲ ಆನೆ ಬಲ ಬಂದಂತೆ ಆಗುತ್ತದೆ. ಕೊನೆಗೆ ಪುನಃ ಸೂರ್ಯ ವಿಕ್ರಮ್ನ ಸೆಕ್ರೆಟರಿ ಫೋನ್ ಮಾಡಿ ಹೇಳಿದ. ಆಗ ಅವನು ಹೇಳಿದ, ಸರ್ ಆಫೀಸ್ನಲ್ಲೇ ಇದ್ದಾರೆ, ಜೊತೆಗೆ ಮೇಡಮ್ ಕೂಡ ಇದ್ದಾರೆ. ನಾವು ಮಧ್ಯರಾತ್ರಿಗೆ ಮನೆಗೆ ಬಂದು ಬಿಟ್ಟೆವು ಅಂತ ಹೇಳಿದಾಗ ಸೂರ್ಯನಿಗೆ ಏನು ಹೇಳಬೇಕು ಅಂತ ತಿಳಿಯಲಿಲ್ಲ. ಅಮ್ಮನಿಗೆ ಹುಷಾರಿಲ್ಲ. ಇವನು ನೋಡಿದರೆ ಹೆಂಡತಿಯ ಜೊತೆ ಅಂತ ಅಂದುಕೊಂಡ. ಒಂದು ಕ್ಷಣಕ್ಕೆ ಅನಿಸಿತು ಅವರಿಬ್ಬರ ಮಧ್ಯೆ ಮೇಲೆ ಎಲ್ಲ ಚಂದ ಇದ್ದರೂ ಕೂಡ ತುಂಬ ಸಮಸ್ಯೆಗಳು ಇದೆ. ಇನ್ನೂ ಸ್ವಲ್ಪ ಸಮಯವಿದೆ ಅಂತ ಸೂರ್ಯ ಅವರು ಅವರ ಅಮ್ಮನ ಕೈಯಲ್ಲಿ ಫೋನ್ ಮಾಡಿಸಿದರು. ದಮಯಂತಿಯ ನಂಬರ್ಗೆ ತುಂಬ ಸಲ ಕಾಲ್ ಮಾಡುತ್ತಲೇ ಇದ್ದರು. ಏಕೆಂದರೆ ಈ ಕಡೆಯಿಂದ ಇವರಿಬ್ಬರು ಶಾಶ್ವತವಾದ ಸುಖದಲ್ಲಿ ಲೀನವಾಗಿದ್ದಾರೆ. ಫೋನ್ ರಿಂಗ್ ಆಗಿದ್ದರೂ ಕೂಡ ಅದನ್ನು ಎತ್ತುವ ಸಾಹಸಕ್ಕೆ ಹೋಗಲಿಲ್ಲ. ಪದೇ ಪದೇ ರಿಂಗ್ ಆಗುತ್ತಿದ್ದಾಗ ದಮಯಂತಿಗೆ ಅವರ ಅತ್ತೆ ಆಸ್ಪತ್ರೆಯಲ್ಲಿ ಇರುವುದು ನೆನಪಾಯಿತು. ಏನಾದರೂ ಎಮರ್ಜೆನ್ಸಿ ಇದ್ದರೆ ಅನ್ನುವ ಭಯದಿಂದ ಅವನನ್ನು ತಬ್ಬಿಕೊಂಡಿದ್ದ. ತನ್ನ ಕೈಗಳನ್ನು ಸಡಿಲ ಮಾಡಿ ಫೋನನ್ನು ಹುಡುಕಲು ಶುರು ಮಾಡಿದಳು. ಅದು ಸ್ವಲ್ಪ ದೂರ ಇತ್ತು. ನಂತರ ಫೋನ್ ತೆಗೆದುಕೊಂಡು ಅವರ ಅಜ್ಜಿಯ ಜೊತೆ ಮಾತನಾಡಿದಾಗ ಅವರ ಅಜ್ಜಿಯ ಧ್ವನಿಯಲ್ಲಿ ಸ್ವಲ್ಪ ಬೇಸರ ಇತ್ತು. ಮಗು, ಇಲ್ಲಿ ನಿಮ್ಮ ಅವಶ್ಯಕತೆ ಇದೆ. ನೀವಿಬ್ಬರು ಎಲ್ಲಿ ಹೋಗಿದ್ದೀರಾ? ನನಗೆ ಅರ್ಥವಾಗುತ್ತಿಲ್ಲ. ನಮಗೆ ನಿಮ್ಮ ಅವಶ್ಯಕತೆ ತುಂಬ ಇದೆ. ವಿಷಯ ಏನೇ ಇದ್ದರೂ ವಿಕ್ರಮ್ ನನ್ನು ರೆಡಿ ಮಾಡಿ ಬೇಗ ಕರೆದುಕೊಂಡು ಬಾ ಅಂತ ಹೇಳಿದರು. ನಿಮ್ಮ ಅತ್ತೆಗೆ ನಿಮ್ಮ ಅವಶ್ಯಕತೆ ಇದೆ. ಇನ್ನು ಸ್ವಲ್ಪ ಹೊತ್ತಿಗೆ ಆಪರೇಷನ್ ಆಗುತ್ತದೆ ಅಂತ ಹೇಳಿದಾಗ ದಮಯಂತಿಗೆ ತಾವಿಬ್ಬರು ಮಾಡಿದ್ದ ತಪ್ಪಿನ ಅರಿವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.